ಯಥಾತ್ಮತಂತ್ರೋ ಭಗವಾನ್ ವಿಕ್ರೀಡತ್ಯಾತ್ಮಮಾಯೆಯ ವಿಸೃಜ್ಯ ಚ ಯಥಾ ಮಾಯಾ ಮುದಾಸ್ತೆ ಸಾಕ್ಷಿವದ್ ವಿಭುಃ. ಮಹಾರಾಜ ಪರೀಕ್ಷಿತ ಶುಕಂ ವೈಯಾಸಕಿಂ ಭಾಗವತಂ ಮೇ ಬ್ರೂಹಿ ಇತಿ ಪ್ರಾರ್ಥಯಾಂ ಬಭೂವ. ಅಥ ಅಸ್ಮಿನ್ ದ್ವಿತೀಯೇ ಸ್ಕಂಧೆ ಅಷ್ಟಮೇ ಅಧ್ಯಾಯೇ ತ್ರಯೋವಿಂಶೇ ಶ್ಲೋಕೆ ಎರಡನೇ ಸ್ಕಂಧದ 8ನೇ ಅಧ್ಯಾಯದ 23ನೇಯ ಶ್ಲೋಕೆ ಪ್ರಾಯಃ ಸಮಸ್ತಸ್ಯ ಭಾಗವತಸ್ಯ ಸಾರಭೂತಃ ಕಶ್ಚನ ಭಾಗಃ ನ ಕೇವಲಂ ಭಾಗವತಸ್ಯ ಪರಂತು ಸಮಸ್ತಸ್ಯ ಶಾಸ್ತ್ರಸ್ಯ ಸಾರಭೂತಃ ಕಶ್ಚನ ಅಂಶಃ ಮಾಯಾವಿನೋಃ ಕ್ರೀಡಾರೂಪಃ ಕ್ರೀಡಾವರ್ಣನರೂಪಃ ಅತ್ರ ಪ್ರಸ್ತೂಯತೆ. ಸ್ವತಂತ್ರೋಯಂ ಭಗವಾನ್ ಆತ್ಮಮಾಯೆಯ ವಿಕ್ರೀಡತಿ ಅಪಿ ಚ ತಾಂ ಮಾಯಾಂ ಕದಾಚಿತ್ ವಿಸೃಜ್ಯ ವಿಭುರಯಂ ಸಾಕ್ಷಿವತ್ ಉದಾಸ್ತೆ. ತತ್ಸರ್ವಂ ಮಾಯಾವಿನೋಃ ಲೀಲಾ ರೂಪಂ ಕಥಾಪ್ರಕಾರಂ ಶೃಣ್ವತಃ ಮೇ ವರ್ಣಯ ಇತಿ ವಿಷ್ಣುರಾತಸ್ಯ ಪರೀಕ್ಷಿತಃ ಪ್ರಶ್ನಃ. ತಮೇವ ಚ ಸಮಸ್ತ ಭಾಗವತ ರೂಪೇಣ ವರ್ಣಯಿಷ್ಯತಿ ಅಯಂ ಶುಕಾಚಾರ್ಯಃ. ಸ್ವತಂತ್ರನಾದ ಭಗವಂತ ತನ್ನ ಇಚ್ಛೆಯಂತೆ ತನ್ನ ಅಧೀನವಾದ ಪ್ರಕೃತಿಯಿಂದ ಜೀವನನ್ನು ಬಂಧಿಸಿ ಸಂಸಾರದಲ್ಲಿಡ್ತಾನೆ. ತನ್ನ ಇಚ್ಛೆಯಂತೆ ಆ ಪ್ರಕೃತಿಯನ್ನ ಬಿಡಿಸಿ ಮತ್ತೆ ಬಂಧನ ಆಗದಂತೆ ನೋಡ್ಕೊಳ್ತಾನೆ. ಸಾಕ್ಷಿ ಪುರುಷನಂತೆ ತಾನು ನಿರ್ಲಿಪ್ತನಾಗಿದ್ದು ಮುಕ್ತ ಜೀವರಲ್ಲಿದ್ದು ಅವರಿಗೆ ಆನಂದ ಕೊಡ್ತಾನೆ. ಇದನ್ನು ಹೇಳಿ ನೀವು ಸರ್ವಮೇತಚ್ಚ ಭಗವಾನ್ ಪೃಚ್ಛತೋ ಮೇನು ಪೂರ್ವಶಃ ತತ್ವತೋ ಅರ್ಹಸ್ಯ ಉದಾಹರ್ತುಂ ಪ್ರಪನ್ನಾಯ ಮಹಾಮುನೆ. ಇದು ಮುಂದಿನ ಶ್ಲೋಕ. ನಾನು ನನ್ನ ಅಧ್ಯಾತ್ಮದ ಮಾರ್ಗದರ್ಶನಕ್ಕಾಗಿ ನಿಮ್ಮನ್ನೇ ಮೊರೆ ಹೊಕ್ಕಿದ್ದೇನೆ. ನೀವು ನನಗೆ ಇದೆಲ್ಲವನ್ನೂ ವರ್ಣನೆ ಮಾಡಬೇಕು. ಈ ಹಿಂದೆ ಬಂದಿರುವ ಎಲ್ಲ ವಿಷಯಗಳನ್ನು ಮತ್ತೆ ಈಗ ನಾನು ಕೇಳುತ್ತಿರುವ ಮಾಯೆ ಮತ್ತು ಮಾಯಾವಿ ಇವರಿಬ್ಬರ ಸಂಬಂಧವನ್ನು ಕೂಡ ವರ್ಣನೆ ಮಾಡಬೇಕು ಅಂತ ಅವನನ್ನ ಪ್ರಶ್ನೆ ಮಾಡ್ತಿದ್ದಾನೆ. ಪ್ರಾಯ ಈ ಶ್ಲೋಕದ 23ನೇ ಶ್ಲೋಕದ ವಿವರದೊಂದಿಗೆ ಅವನು ಏನೇನು ಪ್ರಶ್ನೆ ಮಾಡಿದ್ದ ಆ ಪ್ರಶ್ನೆಗಳೆಲ್ಲ ಮುಕ್ತಾಯ ಕಂಡಿವೆ. ಹಿಂದೆ ಬಂದಿರುವಂತಹ ಎಲ್ಲ ತತ್ವಗಳ ಒಂದು ಸಂಗ್ರಹ ರೂಪನೂ ಹೌದದು. ಭಗವಂತ ಈ ಜಗತ್ತಿನ ಉತ್ಪತ್ತಿ, ಅದರ ಪಾಲನೆ, ಅದರ ನಾಶ ಇತ್ಯಾದಿಗಳನ್ನ ಏನು ಮಾಡ್ತಾನೆ ಅದೆಲ್ಲ ಆತ ತನ್ನ ಮಾಯೆಯೊಂದಿಗೆ ವಿಹರಿಸುವ ಬಗೆ ಅಷ್ಟೆ. ಮತ್ತೆ ಕೆಲವು ಬಾರಿ ಆ ಮಾಯೆಯನ್ನು ದೂರ ಇಟ್ಟು ಮಾಯೆಯಿಂದ ನಮಗೆ ಜೀವರಿಗೆ ಆತನ ಭಕ್ತರಿಗೆ ಏನೂ ಆಗದಂತೆ ಆತ ಅನುಗ್ರಹಿಸಿ ಅವರನ್ನ ಸುಖವಾಗಿಡ್ತಾನೆ. ಇದು ಆ ಶ್ಲೋಕ. ಈ ಶ್ಲೋಕಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ಅರ್ಥಗಳನ್ನು ಮಾಡ್ತಾರೆ. ಮಾಯಾ ಅಂತ ಬಂದ ಕೂಡಲೇ ಸದಸದ್ ವಿಲಕ್ಷಣವಾದ ಮಾಯಾ ಅಂತ ಅರ್ಥ ಮಾಡೋರಿದ್ದಾರೆ. ಈ ಜಗತ್ತಿನ ಭ್ರಮೆಗೆ ಕಾರಣವಾದದ್ದು ಮಾಯೆ. ಅದು ಸತ್ಯವೂ ಅಲ್ಲ, ಅಸತ್ಯವೂ ಅಲ್ಲ. ಅದು ಸದಸದ್ ವಿಲಕ್ಷಣವಾದದ್ದು, ಅನಿರ್ವಚನೀಯವಾದದ್ದು ಅಂತ ವ್ಯಾಖ್ಯಾನ ಮಾಡ್ತಾರೆ.
ಉದಾಸೀನನಾಗಿರುವುದು ಅಂದರೆ ಪ್ರಳಯ ಕಾಲದಲ್ಲಿ ಉದಾಸೀನನಾಗಿರುವುದು ಅಂತ ಅರ್ಥ ಹೇಳ್ತಾರೆ ಶ್ರೀಧರರು. ಅದೇ ಅರ್ಥವನ್ನೇ ವೀರರಾಘವರು ಕೂಡ ವರ್ಣಿಸ್ತಾರೆ. ಪ್ರಳಯ ಕಾಲದಲ್ಲಿ ಉದಾಸೀನನಾಗಿರ್ತಾನೆ ಅನ್ನುವ ಮಾತೊಂದನ್ನ ರಾಧಾಕೃಷ್ಣರು ಬರೆದಿಲ್ಲ. ಇನ್ನೂ ಅನೇಕ ಜನ ವ್ಯಾಖ್ಯಾನಕಾರರು ನಾನು ಈಗಾಗಲೇ ಹೇಳಿದಂತೆ ಸದಸದ್ವಿಲಕ್ಷಣವಾದ ಪ್ರಕೃತಿ ಹೀಗೆಲ್ಲ ಅರ್ಥ ಮಾಡ್ತಾರೆ. ವಸ್ತುತಃ ಇಲ್ಲಿ ಪ್ರಕೃತಿ ಅಂದರೆ ಎರಡು ವಿಧವಾದ ಪ್ರಕೃತಿ ಅಂತ ಅರ್ಥ. ಆಚಾರ್ಯರು ಅದನ್ನ ಸೌಕರಾಯಣ ಶ್ರುತಿ ಅಂತ ಒಂದು ಶ್ರುತಿಯನ್ನು ಉದ್ಧರಿಸಿ ವ್ಯಾಖ್ಯಾನ ಮಾಡ್ತಾರೆ. ದ್ವೇಧಾವಾವ ಆತ್ಮಮಾಯ ತದ್ರೂಪ ತದ್ವಶಾಚೇತಿ ತದ್ವಶಯ ಸಂಸಾರಯತಿ ಸ್ವರೂಪಯ ವಿಮೋಚಯತಿ ಉದಾಸ್ತೆ ತದ್ವಶಾಂ ವಿಮುಕ್ತಸ್ಥಃ ಇತರ್ಯೈನಂ ರಮಯತಿ ಏಷ ಆತ್ಮೈವ ಆನಂದ ಇತಿ ಸೌಕರಾಯಣ ಶ್ರುತಿ ಅಂತ ಆಚಾರ್ಯರು. ಈ ಮಾಯೆ ಅನ್ನುವುದನ್ನ ನಾವು ಎರಡು ರೀತಿಯಾಗಿ ವ್ಯಾಖ್ಯಾನ ಮಾಡಬೇಕು. ಭಗವಂತನ ಮಾಯಾ ಅಂತ ಅನ್ನೋದು ಎರಡು ಥರ. ಅದಕ್ಕನುಸಾರವಾಗಿ ವಿಜಯಧ್ವಜರು ಮತ್ತು ಯಾದವಾರ್ಯ ವ್ಯಾಖ್ಯಾನಗಳು ಕಾಣ್ತವೆ ಇಲ್ಲಿ. ತದ್ರೂಪ ತದ್ವಶ. ತದ್ರೂಪ ಅಂದ್ರೆ ಭಗವಂತನ ಈ ಅಪ್ರಾಕೃತವಾದ ಒಂದು ರೂಪ ಏನಿದೆ ಅದರಿಂದ ಅಭಿನ್ನವಾದದ್ದು ಒಂದು ಮಾಯ. ಅಂದ್ರೆ ಅದು ಭಗವಂತನ ಇಚ್ಛೆ ಅಂತಲೇ ಅರ್ಥ, ಬೇರೆ ಏನಲ್ಲ. ಸ್ವರೂಪಭೂತವಾದ ಇಚ್ಛೆ. ತದ್ವಶ ಇನ್ನೊಂದು ಆತನ ಅಧೀನವಾದ ಚೇತನ ಪ್ರಕೃತಿ ಮತ್ತು ಆ ಚೇತನ ಪ್ರಕೃತಿಯ ಅಧೀನವಾದಂತಹ ಜಡ ಪ್ರಕೃತಿ. ತದ್ವಶಯ ಸಂಸಾರಯತಿ. ತನ್ನ ಅಧೀನವಾದಂತಹ ಜಡ ಪ್ರಕೃತಿ ಮತ್ತು ಜಡ ಪ್ರಕೃತಿಯ ಅಭಿಮಾನಿಯಾದಂತಹ ಆ ಚೇತನ ಪ್ರಕೃತಿಯಿಂದ ಅವನೇನ್ ಮಾಡಿಸ್ತಾನೆ? ಜೀವನಿಗೆ ಸಂಬಂಧಪಟ್ಟಂತೆ ಆ ಚೇತನ ಪ್ರಕೃತಿ ಜಡ ಪ್ರಕೃತಿಗಳು ಏನು ಮಾಡ್ತವೆ ಅನ್ನೋದನ್ನು ಹೇಳ್ತಾರೆ. ಸಂಸಾರಯತಿ ಅದನ್ನ ಸೌಕರಾಯಣ ಶ್ರುತಿ ವರ್ಣನೆ ಮಾಡಿದೆ. ಜೀವನ ಸಂಸಾರಕ್ಕೆ ಕಾರಣ ಆಗುವುದೇ ಈ ಜಡ ಮತ್ತು ಚೇತನ ಪ್ರಕೃತಿಗಳು. ಸಂಸಾರ ಅಂದ್ರೆ ಮೊದಲು ದೇಹ ಪ್ರಾಪ್ತಿ, ಒಂದು ದೇಹವನ್ನು ಪಡೆಯುವುದು, ಕೆಲವು ವರ್ಷಗಳ ಕಾಲ ಬದುಕುವುದು, ಆಹಾರ ನಿದ್ರೆ ಇತ್ಯಾದಿಗಳಿಗಾಗಿ. ವಿಶೇಷ ಸಾಧನೆ ಮಾಡಿದ್ದು ಆಯಿತು, ಮಾಡದೇ ಇದ್ರೂ ಆಯಿತು. ಒಂದು ಬಾರಿ ಆ ದೇಹವನ್ನು ಬಿಟ್ಟು ತೊಲಗುವುದು, ಮತ್ತೊಂದು ದೇಹವನ್ನು ಪಡೆಯುವುದು. ಹೀಗೆ ಸಂಸಾರ ಅನ್ನೋ ಶಬ್ದಕ್ಕೆ ಅರ್ಥ ಮುಂದುವರಿತಿರೋದು ಅಂತ, ಚೆನ್ನಾಗಿ ಮುಂದುವರಿಯೋದು ಅಂತ ಅದರ ಅರ್ಥ. ಇದು ಸಂಸಾರ ಎಂಬ ಶಬ್ದಕ್ಕೆ ಅರ್ಥ. ಸಮ್ ಅಂದ್ರೆ ಮತ್ತೊಂದು ಅರ್ಥವನ್ನು ಕೂಡ ಹೇಳಬಹುದು. ಸಮ್ ಅಂದ್ರೆ ಸಂಚಯ ಅಂತ ಅರ್ಥ. ಹೊಸ ಹೊಸ ದೇಹಗಳನ್ನೇ ಪಡೆಯುತ್ತಾ ಮುಂದುವರಿಯುವುದಕ್ಕೆ ಸಂಸಾರ ಅಂತ ಹೇಳಬಹುದು. ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಶ್ಲೋಕ ಬರೋದಿದೆ. ಹಾನಾತ್ ಪೂರ್ವ ಶರೀರಾಣಾಂ ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ ತದ್ಧೇತುತ್ವಾತ್ ಹರಿಪರಃ ಅಂತ ಮಹಾಭಾರತದ ಶ್ಲೋಕ ಅದು. ಅದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸಿದ್ದಾರೆ. ಮುಂದೆ ನಾವು ಅದನ್ನು ನೋಡ್ತೇವೆ. ಭಗವಂತನಿಗೆ ಹಂಸ ಅಂತ ಯಾಕೆ ಹೆಸರು? ಪ್ರಶ್ನೆ. ಜೀವನಿಗೆ ಯಾಕೆ ಹಂಸ ಅಂತ ಹೆಸರು ಬರ್ತದೆ ಅಂತ ಮೊದಲು ತಿಳ್ಕೊಂಡ್ರೆ ಭಗವಂತನಿಗೆ ಹಂಸ ಅಂತ ಯಾಕೆ ಹೆಸರು ಅಂತ ಅನ್ನೋದನ್ನು ನಾವು ಮುಂದೆ ಅನಾಯಾಸವಾಗಿ ತಿಳ್ಕೋಬಹುದು. ಜೀವ ಮತ್ತು ಪರಮಾತ್ಮರು ಇಬ್ಬರನ್ನು ಕೂಡ ಪಕ್ಷಿಗಳು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ದ್ವಾಸುಪರ್ಣ ಸಯುಜಾ ಸಖಾಯ ಅಂತ, ಅದೆಲ್ಲ ನಮ್ಗೆ ಗೊತ್ತಿದ್ದೇ ಇದೆ. ಯಾವ ಪಕ್ಷಿಗಳು ಇವರಿಬ್ರು ಅಂದ್ರೆ ಹಂಸ ಪಕ್ಷಿಗಳು ಅಂತ ಹೇಳ್ಬಹುದು ಅಂತ. ಯಾಕೆಂದ್ರೆ ಹಂ ಸ ಎಂಬಲ್ಲಿ ಹಂ ಅನ್ನೋದು ಹಳೆಯ ಶರೀರಗಳನ್ನು ಬಿಟ್ಟು ಅನ್ನೋದನ್ನು ಸೂಚನೆ ಮಾಡ್ತದೆ. ಅದು ಹಾನ, ತ್ಯಜಿಸುವುದು ಅಂತ ಅರ್ಥ. ಹಾನದ ಸಂಕ್ಷಿಪ್ತ ರೂಪವೇ ಹಂ. ಮತ್ತೆ ಹೊಸ ಶರೀರಗಳನ್ನು ಸ್ವೀಕರಿಸುವುದು, ಸಂಚಯ ಮಾಡುವುದು ಅಂದ್ರೆ ಸ್ವೀಕರಿಸುವುದು. ಆ ಸಂಚಯ ಅನ್ನುವಲ್ಲಿನ ಸಂಕ್ಷಿಪ್ತ ರೂಪವೇ ಸ ಅಂತ. ಹೀಗೆ ಜಹಾತಿ ಸಂಚಿನುತೇಚ, ಹಳೆಯ ಶರೀರಗಳನ್ನು ಬಿಡ್ತಾನೆ, ಹೊಸ ಶರೀರಗಳನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಆತನಿಗೆ ಹಂಸ ಅಂತ ಹೆಸರು ಜೀವನಿಗೆ. ಮತ್ತು ಪರಮಾತ್ಮನಿಗೆ ಹೆಸರು ಯಾಕೆ ಅಂದ್ರೆ ತದ್ಧೇತುತ್ವಾತ್, ಹಳೆಯ ಶರೀರಗಳನ್ನು ಇವನಿಗೆ ಬಿಡಿಸಿ ಹೊಸ ಶರೀರಗಳನ್ನು ಕೊಡುವವನು ಯಾರು? ಅವನಿಗೆ ಭಗವಂತನೇ ಅಂತ ಅಲ್ಲಿ ಬಂದಿದೆ. ಆ ಹಂಸ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥಗಳಿರ್ಬೋದು, ದೋಷರಹಿತ, ಸಾರರೂಪ ಅಂತ.
ಅದನ್ನ ಅಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿ ನಾವು ನೋಡ್ತಿರುವ ಅರ್ಥ ಬೇರೆ ಅಷ್ಟೆ. ಅಂತೂ ಸ ಎಂಬಲ್ಲಿನ ಹಂಸ ಎಂಬಲ್ಲಿನ ಸ ಅನ್ನೋದು ಹೊಸ ಶರೀರಗಳನ್ನು ತಗೊಳ್ಳೋದು ಅನ್ನೋ ಅರ್ಥವನ್ನು ಸೂಚನೆ ಮಾಡ್ತದೆ. ಆ ಸ ಅನ್ನೋದು ಸಂಚಯವನ್ನ ಹೊಸ ಶರೀರಗಳನ್ನು ಸ್ವೀಕಾರ ಮಾಡುವುದು ಅಂತ ಅರ್ಥ ಸ್ವೀಕಾರ ಮಾಡ್ತದೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಅದೇ ಅರ್ಥವನ್ನೇ ಸಂಸಾರ ಅನ್ನುವಲ್ಲಿ ಇಟ್ಕೊಳ್ಳೋಣ. ಸಂಸಾರ ಹೊಸ ಹೊಸ ಶರೀರಗಳನ್ನು ಸಂಚಯ ಮಾಡಿಕೊಳ್ಳುತ್ತಾ ಸರಣ ಮುಂದುವರಿಯುವುದು, ಇದಕ್ಕೆ ಸಂಸಾರ ಅಂತ ಹೇಳ್ತಾರೆ. ಹೀಗೂ ಅರ್ಥ ಮಾಡಬಹುದು. ಸಂಸಾರಯತಿ, ಜೀವನನ್ನ ಸಂಸಾರದಲ್ಲಿ ಮುಂದುವರಿಯುವಂತೆ ಮಾಡುವವನು ಯಾರು? ಅವನಿಗೆ ಪೂರ್ಣ ಅವನ ಸಾಧನೆ ಮುಗಿಸಿ ಆತ ಮುಕ್ತಿಗೆ ಹೋಗುವವರೆಗೆ ಸಂಸಾರದಲ್ಲಿ ಹೀಗೆ ಹಳೆ ಹಳೆ ಶರೀರಗಳನ್ನು ಕಿತ್ತಾಕಿ ಹೊಸ ಶರೀರಗಳನ್ನು ಕೊಟ್ಟು ಆತ ಮುಂದುವರಿಯುವಂತೆ ಮಾಡುವವನು ಈ ಭಗವಂತ. ಮಾಡುವುದು ಯಾವುದರಿಂದ ಅಂದರೆ ಅದೇ ಈ ಜಡವಾದ ಪ್ರಕೃತಿ ಮತ್ತು ಅದರ ಅಧೀನವಾದ ಚೇತನ ಪ್ರಕೃತಿಯಿಂದ. ಜಡವಾದ ಈ ಪ್ರಕೃತಿ ಏನಿದೆ, ಆ ಪ್ರಕೃತಿಯಿಂದಲೇ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳು ಹುಟ್ಟಿವೆ, ಪಂಚಮಹಾಭೂತಗಳೆಲ್ಲ ಹುಟ್ಟಿವೆ. ಅದರಿಂದ ನಮಗೆ ಈ ದೇಹ ಬಂದಿದೆ. ಅದಕ್ಕಾಗಿ ಆ ಮಾತನ್ನು ಹಾಗೆ ಅರ್ಥ ಮಾಡಿಕೊಂಡದ್ದು. ತದ್ವಶಯ ಸಂಸಾರಯತೆ, ಆ ಜಡವಾದ ಪ್ರಕೃತಿಯಿಂದ ಮತ್ತು ಅದಕ್ಕೆ ಅಧೀನವಾದ ಚೇತನ ಪ್ರಕೃತಿಯಿಂದ ನಮ್ಮನ್ನು ಸಂಸಾರದಲ್ಲಿ ಬೀಳಿಸಿದ್ದಾನೆ, ಸಂಸಾರದಲ್ಲಿ ಮುಂದುವರಿಸ್ತಾನೆ. ಇವನ ಸಾಧನೆ ಮುಕ್ತಾಯ ಕಂಡಾಗ ಸ್ವರೂಪಭೂತವಾದ ಆ ಭಗವಂತನ ಇಚ್ಛೆ ಇದೆಯಲ್ಲ, ಅದಕ್ಕೂ ಮಾಯಾ ಅಂತ ಹೆಸರು. ಜಡವಾದ ಚೇತನವಾದ ಮಾಯೆಗೂ ಮಾಯಾ ಅಂತಾನೆ ಹೆಸರು. ಇನ್ನು ತನ್ನ ಸ್ವರೂಪಭೂತವಾದ ಇಚ್ಛೆ ಇದೆಯಲ್ಲ, ಮಹಾಮಾಯೇತ್ಯವಿದ್ಯೇತಿ ನಿಯತಿರ್ ಮೋಹನೀತಿ ಚ ಪ್ರಕೃತಿರು ವಾಸನೇತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ ಶಾಸ್ತ್ರದಲ್ಲಿ ಬಂದಿರೋದು. ಭಗವಂತನ ಇಚ್ಛೆಗೆ ಮಹಾಮಾಯ ಇತ್ಯಾದಿ ಹೆಸರುಗಳು. ಆ ಇಚ್ಛೆಯಿಂದ ಭಕ್ತ್ಯಾದಿ ಸಾಧನ ಸಂಪನ್ನಂ ಸಾಧಯನ್, ವಿಜಯಧ್ವಜರು ಹೇಳ್ತಾರೆ. ನಮಗೆ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿಸಿ ಜ್ಞಾನಭಕ್ತಿ ವೈರಾಗ್ಯಾದಿ ಸಾಧನ ಸಂಪತ್ತಿಯನ್ನು ಕೊಟ್ಟು ಸಂಸಾರದಿಂದ ಬಿಡುಗಡೆ ಮಾಡಿಸಿ ಸುಖೇನ ರಮಯತಿ, ನಮಗೆ ಸುಖ ಆಗುವಂತೆ ಮಾಡ್ತಾನೆ. ಮತ್ತೆ ಪುನಸ್ತದ್ವಶಾಂ ಬಂಧಕ ಶಕ್ತಿಂ ವಿಸೃಜ್ಯ, ನಮ್ಮನ್ನು ಹಿಡಿದು ಹಾಕಿದ ಬಂಧಕ ಶಕ್ತಿ ಏನಿದೆ ಅದನ್ನ ಬಿಡುಗಡೆಗೊಳಿಸ್ತಾನೆ. ಸಾಕ್ಷಿ ಪುರುಷ ಜಗತ್ತಿನಲ್ಲೊಬ್ಬ ಸಾಕ್ಷಿ ಪುರುಷ ಅಂತ ಇರ್ತಾನೆ. ಸಾಕ್ಷಿಗೆ ಯಾವುದೇ ಅಂಟಿರೋದಿಲ್ಲ. ಮಾಡೋರು ಯಾರ್ಯಾರು ಏನೇನೋ ಮಾಡಿರ್ತಾರೆ, ಅದನ್ನ ನೀವು ನೋಡ್ತಾ ಕೂತಿರ್ತಾನೆ ಅಷ್ಟೆ. ಅವನಿಗೆ ಸಾಕ್ಷಿ ಅಂತ ಹೇಳ್ತಾರೆ. ಸಾಕ್ಷಾತ್ ಈಕ್ಷತೆ ಐತಿ ಸಾಕ್ಷಿ, ಸಾಕ್ಷಾತ್ತಾಗಿ ನೋಡುವವನಿಗೆ ಸಾಕ್ಷಿ ಅಂತ ಹೇಳ್ತಿರ್ತಾರೆ. ಅವನಿಗೆ ನಿರ್ಲಿಪ್ತ. ಅವನು ಯಾವ್ದಾದ್ರು ಒಂದು ಅಪರಾಧ ನಡೆದಿದ್ರೆ ಅಥವಾ ಏನೋ ಒಂದು ಒಳ್ಳೆ ಸತ್ಕಾರ್ಯ ನಡೆದಿದ್ರೆ ಮಾಡೋರು ಯಾರೋ ಇರ್ತಾರೆ, ಮಾಡಿಸಿಕೊಂಡವ್ರು ಯಾರೋ ಇರ್ತಾರೆ, ಅದು ನೋಡಿದವನು ಮಾತ್ರ ಇವನು. ಸಾಕ್ಷಿ ಪುರುಷ ಹೇಗೆ ನಿರ್ಲಿಪ್ತನೋ ಹಾಗೆ ಭಗವಂತನು ಕೂಡ ಉದಾಸ್ತೆ ಪ್ರಕೃತಿ ಮುಕ್ತ ತಿಷ್ಠತಿ, ಪ್ರಕೃತಿಯನ್ನು ಬಿಟ್ಟು ಅವನು ದೂರ ಇರ್ತಾನೆ. ಆ ಬಂಧಕ ಶಕ್ತಿಯನ್ನ ಜೀವನಿಗೆ ಏನು ಅಂಟಿಕೊಂಡಿತ್ತು ಅದನ್ನು ಬಿಡಿಸ್ತಾನೆ, ತಾನು ಪ್ರಕೃತಿಯಿಂದ ದೂರ ಇರ್ತಾನೆ. ಇದು ವಿಜಯಧ್ವಜರು ಹೇಳಿದಂತಹ ಅರ್ಥ. ವಿಮುಕ್ತಸ್ಥ ಅಂತ ಇದೆಯಲ್ಲ, ಅಲ್ಲಿ ವಿಮುಕ್ತಸ್ಯ ಅಂತ ಕೆಲವು ಕಡೆ ಪಾಠ ಇದೆ. ವಿಮುಕ್ತಸ್ಯ ಅಂದ್ರೆ ಷಷ್ಠಿ ವಿಭಕ್ತಿ ಆಗ್ತದೆ, ಅದು ಬೇಡ. ವಿಮುಕ್ತನಾದ ಜೀವನ ಅಂತ ಅರ್ಥ ಅದಕ್ಕಾಗ್ತದೆ. ವಿಮುಕ್ತಸ್ಥ ಅಂದ್ರೆ ಮುಕ್ತನಾದ ಜೀವನಲ್ಲಿ ನಿಯಾಮಕನಾಗಿ ಇದ್ದು ಅಂತ ಅದರ ತಾತ್ಪರ್ಯ. ವಿದ್ಯಮಾನ ಅಂಥ ಪರಮಾತ್ಮ ತದ್ವಶಾಂ, ತನ್ನ ವಶ ಎಂಬುದಾಗಿ, ಭಗವಂತನ ವಶ ಎಂಬುದಾಗಿ ಹಿಂದೆ ಏನು ಬಂಧಕ ಪ್ರಕೃತಿ ಬಗ್ಗೆ ಹೇಳಿದರು, ಅದನ್ನ ಉದಾಸ್ತೆ. ಉದಾಸ್ತೆ ಅಂದ್ರೆ ತಸ್ಯಾಹ ಬಂಧನಕರಣತ್ವ ತತ್ರ ನ ದದಾತಿ. ಇಷ್ಟರವರೆಗೆ ಅದು ಜೀವನನ್ನು ಬಂಧಿಸಿ ಹಿಡಿದಿಟ್ಟಿತ್ತಲ್ಲ, ಅದರ ಬಂಧನ ಶಕ್ತಿಯನ್ನೇ ಅವನು ಕಸಿದುಕೊಂಡು ಬಿಡ್ತಾನೆ. ಇದು ಅದರ ತಾತ್ಪರ್ಯ. ಒಟ್ಟಾರೆ ಶ್ಲೋಕದ ತಾತ್ಪರ್ಯ ಏನಾಯ್ತು, ಶ್ಲೋಕದ ಭಾವಾರ್ಥ ಏನಾಯ್ತು ಅಂದ್ರೆ, ಆತ್ಮತಂತ್ರ ಸ್ವತಂತ್ರನಾದ ಈ ಭಗವಂತ ತನ್ನ ಸ್ವರೂಪಭೂತವಾದ ಆತ್ಮಮಾಯ, ತನ್ನ ಸ್ವರೂಪಭೂತವಾದ ಇಚ್ಛೆಯಿಂದ ಪ್ರಕೃತ್ಯಾದಿ ಮಾಯೆಯ ಜೀವನನ್ನು ಸಂಸಾರದಲ್ಲಿರುವಂತೆ ಮಾಡಿದ್ದಾನೆ. ಈ ಮಾಡಿ ಹಾಗೆ ಕ್ರೀಡತಿ, ತಾನು ವಿಹರಿಸ್ತಾ ಇದ್ದಾನೆ. ವಿಕ್ರೀಡತಿ ಆತ್ಮಮಾಯೆಯ. ಜೀವನನ್ನು ಸಂಸಾರದಲ್ಲಿ ಹುಟ್ಟಿಸುವುದು, ಅವನನ್ನು ಪಾಲಿಸುವುದು, ಆತನನ್ನು ಮತ್ತೆ ನಾಶಪಡಿಸುವುದು, ಇವೆಲ್ಲವೂ ಆತನಿಗೊಂದು ಲೀಲೆ, ಕ್ರೀಡಾ. ಅದು
ನಾಹಂನ ಚ ಶಿವೋನ್ಯೇ ಚ ತಚ್ಛಕ್ತಿ ಏಕಾಂಶ ಭಾಗಿನಃ ಬಾಲಃ ಕ್ರೀಡನಕೈರ್ಯದ್ವತ್ ಕ್ರೀಡತೆ ಯಸ್ಮಾಭಿರಚ್ಯುತಃ ಅಂತ ಚತುರ್ಮುಖ ಬ್ರಹ್ಮನ ಒಂದು ಉದ್ಗಾರ ಇದೆ. ನಾನಾಗ್ಲಿ, ಶಿವನಾಗ್ಲಿ, ಮತ್ಯಾರೇ ಆಗಲಿ ಆ ಭಗವಂತನ ಅನಂತ ಶಕ್ತಿಯ ಒಂದು ಸಣ್ಣ ಅಂಶಕ್ಕೂ ಸಮರಲ್ಲ. ಒಬ್ಬ ಬಾಲಕ ತನ್ನ ಆಟಿಕೆ ಸಾಮಾನುಗಳ ಜೊತೆ ಆಡುವಂತೆ ಭಗವಂತ ನಮ್ಮ ಜೊತೆ ಆಟ ಆಡ್ತಿದ್ದಾನೆ ಅಂತ ಶಾಸ್ತ್ರದಲ್ಲಿ ಬಂದಿರುವಂತಹ ಮಾತು. ಹೀಗೆ ನಮ್ಮನ್ನು ಸಂಸಾರಕ್ಕೆ ತಂದು ಹುಟ್ಟಿಸಿ, ಪಾಲಿಸಿ, ನಾಶಪಡಿಸಿ ಮತ್ತೆ ಮತ್ತೆ ನಮ್ಮ ಗತಿ ಕಳಿಸುವುದು ಅದೆಲ್ಲ ಆತನ ಒಟ್ಟಾರೆ ಒಂದು ಲೀಲಾ. ಅದಕ್ಕಾಗಿ ಕ್ರೀಡತೆ ಅಂತ ಅಲ್ಲಿ ಹೇಳಿರೋದು. ಮುಂದೆ ಮಾಯಾಂ ಪ್ರಕೃತ್ಯಾದಿ ರೂಪಾಂ, ಜಡವಾದಂಥ ಪ್ರಕೃತಿ ಏನಿದೆ ಆ ಜಡವಾದ ಪ್ರಕೃತಿಯ ರೂಪವಾದಂತಹ ಆ ಮಾಯೆಯನ್ನ ವಿಸರ್ಜ್ಯ, ಸ್ವವಶ ಆತ್ಮಮಾಯೆಯ ಸ್ವರೂಪೇಚ್ಛೆಯ, ತನ್ನ ಇಚ್ಛೆಗನುಸಾರವಾಗಿ ಜಡವಾದ ಪ್ರಕೃತಿಯನ್ನೇನಿದೆ ಅದನ್ನ ವಿಸರ್ಜ್ಯ ಅಂದ್ರೆ ವಿಮುಚ್ಯ ಉದಾಸ್ತೆ, ಜೀವನಿಗೆ ಅದೊಂದೇನು ಬಂಧನ ಇತ್ತು ಆ ಬಂಧನವನ್ನು ಬಿಡಿಸ್ತಾನೆ. ತಸ್ಯಾಹ ಬಂಧನ ಕರ್ಣತ್ವ ಪುನರ್ನ ಯಚ್ಛತಿ, ಮತ್ತೆಂದು ಆ ಜಡವಾದ ಪ್ರಕೃತಿ ಈತನನ್ನು ಕಟ್ಟಿ ಹಾಕದಂತೆ ಮಾಡ್ತಾನೆ. ತತ್ಕೃತ ಲೇಪಾಭಾವಂ ವಕ್ತುಂ ಸಾಕ್ಷಿ ಪುರುಷವದ್ ಇತ್ಯುಕ್ತಂ. ಇಷ್ಟೆಲ್ಲ ಮಾಡಿದ್ರು ಕೂಡ ಅವನಿಗೆ ಮಾತ್ರ ಅದರ ಲೇಪವೇನೂ ಇಲ್ಲ. ಇಲ್ಲಿ ತನ್ನ ವಶವಾದ ಪ್ರಕೃತಿ ಅಂತ ಇಷ್ಟೇ ಬಂತು. ಅದನ್ನ ಜಡವಾದ ಪ್ರಕೃತಿ, ಚೇತನ ಪ್ರಕೃತಿ ಅಂತ ನಾನು ಹೇಳಿದೆ. ಹಾಗೆ ಯಾಕೆ ಹೇಳಿದೆ ಅಂದ್ರೆ, ಅದು ಗೀತಾ ಭಾಷ್ಯದಲ್ಲಿ ಮತ್ತೆ ಗೀತಾ ತಾತ್ಪರ್ಯದಲ್ಲಿ 7ನೇ ಅಧ್ಯಾಯದ 5ನೇ ಶ್ಲೋಕದ ರೂಪದಲ್ಲಿ ಆ ವಿಷಯ ಬಂದಿದೆ. ಅದನ್ನ ನಾನಿಲ್ಲಿ ಹೇಳಿದೆ. ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಯಾ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್ ಅಂತ. ಅದ್ರ ಹಿಂದೆ 4ನೇ ಶ್ಲೋಕದಲ್ಲಿ ಜಡ ಪ್ರಕೃತಿ ಬಗ್ಗೆ ವರ್ಣಿಸಿದ್ದಾರೆ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧ ಅಂತ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಮನಸ್ತತ್ವ, ಬುದ್ಧಿತತ್ವ, ಅಹಂಕಾರ ತತ್ವ, ಹೀಗೆ ನನ್ನ ವಶದಲ್ಲಿರುವ ಈ ಜಡ ಪ್ರಕೃತಿ 8 ವಿಧವಾಗಿದೆ. ಈ ವಿಷಯ ಅಲ್ಲಿ ಬಂದಿದೆ. ಮುಂದೆ ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿಮೇ ಪರಾಮ್ ಅನ್ನುವಲ್ಲಿ ಜೀವಭೂತ ಪ್ರಕೃತಿ ಅಂತ ಚೇತನ ಪ್ರಕೃತಿ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಈ ಚೇತನ ಪ್ರಕೃತಿ ಎಲ್ಲದಕ್ಕಿಂತಲೂ ವಿಲಕ್ಷಣವಾದ್ದು. ಈ ಎಲ್ಲರ ಜೀವರ ಪ್ರಾಣಧಾರಕಳವಳು. ಇದರ ವರ್ಣನೆ ಮಾಡುವಾಗ ಆಚಾರ್ಯರು ನಾರದ ಪುರಾಣದ ಶ್ಲೋಕವನ್ನು ಅಲ್ಲಿ ಹೇಳಿದ್ದಾರೆ. ಪ್ರಕೃತಿ ದ್ವೇತು ದೇವಸ್ಯ ಜಡಾ ಚೈವ ಅಜಡಾ ತಥಾ ಅವ್ಯಕ್ತಾಖ್ಯ ಜಡಾ ಸಾಚ ಸೃಷ್ಟ್ಯಾ ಭಿನ್ನಾಷ್ಟಧ ಪುನಃ. ಕೊನೆಗೆ ನಾರಾಯಣಸ್ಯ ಮಹಿಷಿ ಮಾತಾಸಾ ಬ್ರಹ್ಮಣೋಪಿತು ತಾಭ್ಯಾಮಿದಂ ಜಗತ್ಸರ್ವಂ ಹರಿಹಿ ಸೃಜತಿ ಭೂತರಾಟ್ ಅಂತ. ಅದರ ತಾತ್ಪರ್ಯ ಹೀಗೆ: ಚೇತನ ಅಚೇತನ ಎರಡೂ ಪ್ರಕೃತಿಗಳು ಕೂಡ ಭಗವಂತನ ಅಧೀನ. ಅವಳಿಗೆ ಅವ್ಯಕ್ತ ಅಂತ ಹೆಸರಿದೆ. ಈ ಲಕ್ಷ್ಮೀದೇವಿ ಚೇತನ ಪ್ರಕೃತಿ, ಜಡ ಪ್ರಕೃತಿಯ ಅಭಿಮಾನಿನಿ. ಜಡ ಪ್ರಕೃತಿ ಅನ್ನೋದು ಅದು ಲಕ್ಷ್ಮೀದೇವಿಗಿಂತ, ಚೇತನ ಪ್ರಕೃತಿಗಿಂತ ಕಡಿಮೆ. ಅದು ಚೇತನ ಜಡಕ್ಕೆ, ಎಲ್ಲ ಜಡಗಳಿಗಿಂತಲೂ ಚೇತನ ಅನ್ನೋದು ದೊಡ್ಡದು, ಅದು ನಮ್ಗೆ ಗೊತ್ತಿದೆ. ಹಾಗೆ ಲಕ್ಷ್ಮೀದೇವಿ ಕೂಡ ಆ ದೃಷ್ಟಿಯಿಂದ ದೊಡ್ಡವಳಾಗ್ತಾಳೆ. ಚಿದ್ರೂಪ ಸಾ ತ್ವನಂತಾಚ ಅನಾದಿ ನಿಧನಾಪರ. ಈ ಜಡ ಪ್ರಕೃತಿಗಿಂತ ಚೇತನ ಪ್ರಕೃತಿ ಅನ್ನೋದು ಭಗವಂತನಿಗೆ ಅತ್ಯಂತ ಪ್ರಿಯ. ಯತ್ಸಮಂತು ಪ್ರಿಯಂ ಕಿಂಚಿ ನಾತ್ತಿ ವಿಷ್ಣುವರ್ ಮಹಾತ್ಮನಃ. ನಾರಾಯಣನ ಮಹಿಷಿಯವಳು, ಚತುರ್ಮುಖ ಬ್ರಹ್ಮನಿಗೂ ತಾಯಿಯಾಗಿದ್ದಾಳೆ. ಇವರಿಬ್ಬರು ಸೇರಿ ಜಗತ್ತನ್ನ ಸೃಷ್ಟಿಸಿದ್ದಾರೆ ಅಂತ.
ಈ ಎರಡೂ ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿಗಳು, ಇವುಗಳೆರಡನ್ನೂ ನಿಮಿತ್ತ ಮಾಡಿಕೊಂಡು ಭಗವಂತ ಈ ಜಗತ್ತನ್ನ ಸೃಷ್ಟಿಸ್ತಾನೆ. ಜಡ ಪ್ರಕೃತಿಗೆ ಅಭಿಮಾನಿ ಚೇತನ ಪ್ರಕೃತಿ, ಅವರಿಬ್ಬರ ಅನುಗ್ರಹಕ್ಕಾಗಿ, ಅವರಿಲ್ಲದೇ ಇದ್ರೂ ಆತ ಎಲ್ಲವನ್ನೂ ಮಾಡಬಲ್ಲವನಾದರೂ ಹೌದು, ಆದರೂ ಅವರನ್ನ ತೆಗೆದುಕೊಂಡೇ ಈ ಜಗತ್ತನ್ನು ಅವನು ಸೃಷ್ಟಿಸಿದ್ದಾನೆ. ಅಚೇತನ ಚೇತನೇತಿ ದ್ವಿವಿಧ ಪ್ರಕೃತಿರ್ಮತ, ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದಿಷ್ಟು ನಾರದ ಪುರಾಣದ ಶ್ಲೋಕಗಳನ್ನ ಹೇಳ್ತಾರೆ. ಚೇತನ ಅಚೇತನ ಎಂಬುದಾಗಿ ಎರಡು ಥರದ ಪ್ರಕೃತಿ ಇದೆ. ತ್ರಿಗುಣ ಅಚೇತನ, ಮೂರು ಗುಣಗಳನ್ನು ಒಳಗೊಂಡಂತಹ ಅಚೇತನ ಪ್ರಕೃತಿಗೆ, ಈ ಜಡವಾದ ಪ್ರಕೃತಿಗೆ ಅಚೇತನ ಪ್ರಕೃತಿ ಅಂತಾರೆ. ತತ್ರ ಚೇತನ ಶ್ರೀ ಹರಿಪ್ರಿಯ, ಅಚೇತನ ಪ್ರಕೃತಿಯೇ ಅದೇ ಭಗವಂತನ ಪ್ರಿಯಳದ ಪತ್ನಿ. ಅದು ತೇ ಉಭೇ ವಿಷ್ಣು ವಶಗೆ, ಚೇತನ ಪ್ರಕೃತಿಯು ಅಚೇತನ ಪ್ರಕೃತಿಯು ಎರಡೂ ಭಗವಂತನ ವಶವೇ, ಜಗತ್ತಿಗೆ ಕಾರಣ ಅಂತ ಕರೆಸ್ಕೊಂಡಿವೆ. ಪಿತಾ ವಿಷ್ಣುಸ್ಥ ಜಗತ್ತಃ, ಜಗತ್ತಿನ ತಂದೆ ಭಗವಂತ. ಅಚೇತನ ಪ್ರಕೃತಿ ಅದರ ಅಭಿಮಾನಿಯಾದಂತಹ ಈ ಚೇತನ ಪ್ರಕೃತಿ ಲಕ್ಷ್ಮೀದೇವಿ ಏನಿದ್ದಾಳೆ, ಅವಳು ಅದರ ತಾಯಿ, ಜಗತ್ತಿನ ತಾಯಿ. ಅಚೇತನ ಪ್ರಕೃತಿ ಈ ಜಗತ್ತಿಗೆ ಉಪಾದಾನ ಕಾರಣ. ಮಣ್ಣು ಹೇಗೆ ಗಡಿಗೆ ಉಪಾದಾನ ಕಾರಣವೋ ಹಾಗೆ ಅಚೇತನ ಪ್ರಕೃತಿ ಅನ್ನುವುದು ಈ ಜಗತ್ತಿಗೆ ಉಪಾದಾನ ಕಾರಣ. ಲಕ್ಷ್ಮೀದೇವಿ ಜಗತ್ತಿಗೆ ಕಾರಣ ಹೌದಾದ್ರೂ ಕೂಡ ಅವಳು ಕೇವಲ ನಿಮಿತ್ತ ಕಾರಣ. ಲಕ್ಷ್ಮೀದೇವಿಯು ಮತ್ತು ಭಗವಂತ ಇಬ್ಬರು ಕೂಡ ನಿಮಿತ್ತ ಕಾರಣರೇ ಆಗ್ತಾರೆ. ಏಷ ಆತ್ಮ ಏಷ ಆನಂದ ಅಂತ ಹೀಗೆರಡು ಶಬ್ದಗಳಿವೆ ಕೊನೆಯಲ್ಲಿ ಆ ಸೌಕರಾಯಣ ಶ್ರುತಿಯಲ್ಲಿ. ಅದಕ್ಕಿಂತ ಮುಂಚೆ ವಿಮುಕ್ತಸ್ಥ ಇತರೆಯೇನ ಭ್ರಮಯತೆ, ಮುಕ್ತಿಯಲ್ಲಿದ್ದು ಮುಕ್ತರಾದಂತಹ ಜೀವರಲ್ಲಿ ಇದ್ದು ತದ್ವಶಾಂ ಉದಾಸ್ತೆ, ತನ್ನ ಅಧೀನದಲ್ಲಿರುವಂತಹ ಜಡ ಪ್ರಕೃತಿಯ ವಿಷಯದಲ್ಲಿ ಆತ ಉದಾಸೀನನಾಗಿರ್ತಾನೆ. ಇತರೆಯ ತನ್ನ ಸ್ವರೂಪಭೂತವಾದ ಆ ಮಾಯೆಯಿಂದ ಈ ಜೀವರಿಗೆ ಸುಖ ಕೊಡ್ತಾನೆ. ಏಷ ಆತ್ಮ ಏಷ ಆನಂದ, ಇವನಿಗೆ ಆತ್ಮ ಅಂತ ಹೆಸರು, ಇವನಿಗೆ ಆನಂದ ಅಂತ ಹೆಸರು. ಅಲ್ಲಿ ಆನಂದ ಅನ್ನೋ ಹೆಸರನ್ನು ಯಾಕೆ ಹಾಕಿದ್ದಾರೆ ಅಂದ್ರೆ, ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಇದೇಶ ಆಕಾಶ ಆನಂದೋನ ಸ್ಯಾತ್ ಅಂತ ತೈತ್ರಿಯ ಉಪನಿಷತ್ತು ಹೇಳಿದ್ದನ್ನ ನಾವೆಲ್ಲ ಕೇಳಿದ್ದೇವೆ. ಈ ಜಗತ್ತಿನಲ್ಲಿ ಕೋ ಹ್ಯೇವ ಅನ್ಯಾತ್, ಒಂದು ಸಾಮಾನ್ಯ ಚಟುವಟಿಕೆಯನ್ನಾಗಲಿ ಅಥವಾ ವಿಶೇಷ ಚಟುವಟಿಕೆಯನ್ನಾಗಲಿ ಯಾರು ಮಾಡ್ಲಿಕ್ಕೆ ಸಾಧ್ಯ? ಇದೇಶ ಆಕಾಶ ಆನಂದೋನ ಸ್ಯಾತ್. ಇವನು ಒಂದು ವೇಳೆ ಭಗವಂತ ಆನಂದ ಸ್ವರೂಪನಾಗಿಲ್ಲದೆ ಹೋದ್ರೆ, ತನ್ನ ಆನಂದದ ಅಭಿವ್ಯಕ್ತಿಯ ರೂಪದಲ್ಲಿ ಅಭಿವ್ಯಕ್ತಿಗಾಗಿ ಈ ಜಗತ್ತನ್ನು ಅವನು ಸೃಷ್ಟಿಸದೆ ಹೋಗಿದ್ರೆ ಜಗತ್ತಿನ ಸೃಷ್ಟಿಯೂ ಆಗ್ತಿರ್ಲಿಲ್ಲ. ಕೋಶೇವ ಅನ್ಯಾತ್, ಸಾಮಾನ್ಯ ಚಟುವಟಿಕೆಗಳನ್ನಾದರೂ ಮಾಡುವುದು ಹೇಗೆ, ವಿಶೇಷ ಚಟುವಟಿಕೆಗಳನ್ನ ಶ್ರವಣ ಮರಣ ಮೊದಲಾದವುಗಳನ್ನ ಜೀವರು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಅದರ ತಾತ್ಪರ್ಯ. ಅವನು ಆನಂದ ಸ್ವರೂಪನಾಗಿರುವುದರಿಂದ ಈ ಜಗತ್ತನ್ನ ಹೀಗೆ ಸೃಷ್ಟಿಸಿದ್ದಾನೆ. ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಮತ್ತೊಂದು ಶ್ಲೋಕ ಬರ್ತದೆ. ಸೃಷ್ಟ್ಯಾದಿಕಂ ಹರಿರ್ನೈವ ಪ್ರಯೋಜನಮಪೇಕ್ಷತು ಕುರುತೆ ಕೇವಲ ಆನಂದ ಯಥೋನ್ಮತ್ತಸ್ಯ ನರ್ತನಂ ಅಂತ. ಸೃಷ್ಟ್ಯಾದಿಗಳನ್ನು ಭಗವಂತ ಮಾಡುವಾಗ ಯಾವುದೇ ಪ್ರಯೋಜನವನ್ನು ಉದ್ದೇಶ ಮಾಡ್ಕೊಂಡು ಮಾಡೋದಿಲ್ಲ, ಹೊರತು ಕೇವಲ ಆನಂದ, ತನಗೆ ಆನಂದ ಇದೆ, ಆ ಆನಂದದ ಅಭಿವ್ಯಕ್ತಿ ರೂಪವಾಗಿ ಈ ಕಾರ್ಯಗಳನ್ನ ಮಾಡ್ತಾನಷ್ಟೆ. ಯಥಾ ಉನ್ಮತ್ತಸ್ಯ ನರ್ತನಂ ಅಂತ. ಹುಚ್ಚನಾದವನಿಗೆ ಅವನ ಆನಂದದ ಅಭಿವ್ಯಕ್ತಿಯೇ ಕಾರಣ, ಅವನು ಯಾವುದೇ ಕೆಲಸಕ್ಕೂ ಕೂಡ. ನನಗನ್ಸೋದು ಅನೇಕ ಕಡೆ ಹೀಗೆ. ಎಷ್ಟೇ ಮೂಢತಮೋ ಲೋಕೆ ಎಷ್ಟೇ ಬುದ್ಧೇ ಪರಂಗತಃ ಉಭೌತೌ ಸುಖಮೇದೇತೆ ಕೃಷ್ಯತ್ಯಂತರಿತೋ ಜನಃ ಅಂತ. ಎಷ್ಟೇ ಮೂಢತಮಃ, ಅತ್ಯಂತ ದೊಡ್ಡ ಹುಚ್ಚ, ಮತ್ತೆ ಎಷ್ಟೇ ಬುದ್ಧೇ ಪರಂಗತಃ, ಅತಿ ದೊಡ್ಡ ಸರ್ವಜ್ಞ, ಇವರಿಬ್ರು ಕೂಡ ಎಲ್ಲ ಸುಖವಾಗಿಯೇ ಇರುತ್ತಾರೆ. ಸುಖವೇ ಅವರ ಜೀವಮಾನದಲ್ಲಿ ಅವರಿಗೆ ಯಾವತ್ತು ದೊರೀತಾ ಇರ್ತದೆ. ಅಂತರಿತ ನಡುವೆ ಇರುವಂತಹ ಜನರೇ ಯಾವತ್ತು ಸಂಕಟಕ್ಕೊಳಗಾಗ್ತಾರೆ ಅಂತ ಅದರ ತಾತ್ಪರ್ಯ. ಈ ಹುಚ್ಚ, ಅನೇಕ ಜನ ಹುಚ್ಚರು, ಕೆಲವರು ತಮ್ಮ ಬಟ್ಟೆ ಬರೆಗಳನ್ನು ಹರಿದುಕೊಂಡು ಕೆದರಿದ ಕೂದಲು
ಹುಚ್ಚರು ವರ್ತನೆಗಳನ್ನು ಮಾಡ್ತಾ ಓಡಾಡ್ತಿರ್ತಾರೆ. ಕೆಲವರು ಹುಚ್ಚರು ಅವರೆಲ್ಲರೂ ಹೊಲಸು ಬಟ್ಟೆಗಳನ್ನೇ ಹಾಕೊಂಡಿರ್ತಾರೆ ಅಂತ ಏನಿಲ್ಲ, ಹರಿದ ಬಟ್ಟೆಗಳನ್ನೇ ಹಾಕೊಂಡಿರ್ತಾರೆ ಅಂತ ಏನಿಲ್ಲ, ಒಳ್ಳೆ ಚೆನ್ನಾಗೇ ಬಟ್ಟೆ ಹಾಕೊಂಡಿರ್ತಾರೆ. ಆದರೆ ಅವರನ್ನ ಹುಚ್ಚರ ಪಟ್ಟಿಯಲ್ಲೇ ಪರಿಗಣನೆ ಮಾಡಿರ್ತಾರೆ. ಅಂಥವ್ರನ್ನ ನಾನು ಕೂಡ ನೋಡಿದ್ದೇನೆ. ದೇವರ ಎದುರಿಗೆ ನಿಂತು ನಿತ್ಯ ಪಿಟೀಲಿ ನುಡಿಸ್ತಾ ಇದ್ದಂಥ ವ್ಯಕ್ತಿಯೊಬ್ಬರನ್ನ ನಾನು ನೋಡಿದ್ದೇನೆ ಉಡುಪಿಯಲ್ಲಿ. ಏನು ಅಂತ ಕೇಳಿದ್ರೆ ಅವರಿಗೆ ತಲೆ ಸರಿ ಇಲ್ಲ, ಹೀಗೆ ಭಗವಂತನ ಒಂದು ಸೇವಾ ಮಾಡಿ ಹೋಗ್ತಾರೆ ನಿತ್ಯ ಅಂತ. ಸೂಟು ಬೂಟು ಎಲ್ಲ ಹಾಕೊಂಡು ತುಂಬಾ ಠಾಕು ಟೀಕಾಗಿ ಬಂದು ಭಗವಂತನ ಎದುರಿಗೆ ಪಿಟೀಲಿ ನುಡಿಸಿ ಹೋಗ್ತಿದ್ರು. ಉನ್ಮತ್ತರವರು, ಹುಚ್ಚನೇ ಅವರು. ಉಳಿದ ಸಾಮಾನ್ಯ ಮನುಷ್ಯರಾಗಿದ್ರೆ, ನಿಮ್ಮಂಥವರಾಗಿದ್ದರೆ ನಾವು ಮಾಡಿದ ಕೆಲಸಗಳಿಗೆ ಸೇವೆಗಳಿಗೂ ಕೂಡ ಒಂದು ಬಿಲ್ ಕೊಟ್ಟು ಇಷ್ಟು ಪೇ ಮಾಡ್ರಿ ಅಂತ ಹೇಳ್ತಿದ್ದೆವು. ಆದರೆ ಈ ಹುಚ್ಚ ಭಗವಂತನ ಸೇವಾ ರೂಪವಾಗಿ ಅದನ್ನು ಮಾಡ್ತಿದ್ದರಿಂದ ಏನಿನ್ನೂ ಯಾರಿಂದಲೋ ನಿರೀಕ್ಷೆ ಮಾಡ್ತಿರ್ಲಿಲ್ಲ. ಹಾಗೆ ಅತಿ ದೊಡ್ಡ ವ್ಯಕ್ತಿ ಭಗವಂತ, ಅತ್ಯಂತ ದೊಡ್ಡ ದೊಡ್ಡ ಭಾಗವತರು ಕೂಡ ಯಾವುದನ್ನು ನಿರೀಕ್ಷೆ ಮಾಡಿದ್ರೆ ಈ ಕೆಲಸಗಳನ್ನು ಮಾಡ್ತಿರ್ತಾರೆ. ಹುಚ್ಚನಾದವನು ಕುಣಿತಾ ಇರ್ತಾನೆ. ಅವನು ಯಾಕೆ ಕುಣಿತಾ ಇರ್ತಾನೆ ಅಂದ್ರೆ ಆನಂದದ ಅಭಿವ್ಯಕ್ತಿಗಾಗಿ ಕುಣಿತಾನಷ್ಟೇ. ಅವನಿಗೆ ಅದರಿಂದ ಏನು ಲಾಭ ಆಗ್ತದಂತಿಲ್ಲ. ಏನೂ ಲಾಭ ಆಗದೆ ಇರಬಹುದು. ಲಾಭಕ್ಕಾಗಿ ಕುಣಿಯುವುದಲ್ಲ, ಜನ ತನ್ನ ನೋಡ್ಲಿ ಅಂತ ಕುಣಿಯುವುದಲ್ಲ, ದುಡ್ಡು ಬರ್ಲಿ ಅಂತ ಕುಣಿಯುವುದಲ್ಲ, ಹೆಸರು ಬರ್ಲಿ ಅಂತ ಕುಣಿಯುವುದಲ್ಲ. ಆನಂದವನ್ನು ತಡ್ಕೊಳ್ಳಿಕ್ಕಾಗದೆ ಒಳಗಿನ ಆನಂದದ ಅಭಿವ್ಯಕ್ತಿ ರೂಪವಾಗಿ ಅವನು ಕುಣಿತಾನೆ. ಜಗತ್ತಿನಲ್ಲಿ ಅಂಥವ್ರು ನಾವು ನೋಡಿರ್ತೇವೆ. ಹಾಗೆ ಭಗವಂತಂದು ಕೂಡ ಅಂತ ಅದರ ತಾತ್ಪರ್ಯ. ಈ ಇಲ್ಲಿ ಆನಂದ ಅನ್ನೋ ಶಬ್ದವನ್ನು ಬಳಕೆ ಮಾಡುವ ಮೂಲಕ ಅವನಿಗೆ ಎಲ್ಲಾ ಪ್ರವೃತ್ತಿಗಳಿಗೂ ಕೂಡ ಆತ್ಮ ಮಾಯೆಯ ಜೊತೆಗೆ ಮಾಯೆಯ ಮೂಲಕ ಕ್ರೀಡಿಸುವುದಾಗಲಿ, ಮಾಯೆಯನ್ನು ಬದಿಗಿಟ್ಟು ತಾನು ಉದಾಸೀನಾಗಿ ಸಾಕ್ಷಿಯಂತೆ ಇರುವುದಾಗಲಿ, ಎಲ್ಲವೂ ಕೂಡ ಕೇವಲ ಆನಂದದ ಅಭಿವ್ಯಕ್ತಿ ಅನ್ನೋದನ್ನ ಆನಂದ ಎಂಬ ಶಬ್ದದಿಂದ ಹೇಳಿದರು. ಇನ್ನ ಆತ್ಮ ಏಷ ಆನಂದ ಅಂತ ಆತ್ಮ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ, ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಸವಿಷ್ಣುರ ಆಪ್ತ ಕಾಮತ್ವಾದ ಆತ್ಮೀತ್ಯೇ ಓಚ್ಯತೆ ಬುಧಹಿ ಅಂತ ಒಂದು ಆತ್ಮಶಬ್ದದ ನಿರ್ವಚನವನ್ನು ಹೇಳ್ತಾರೆ ಆಚಾರ್ಯ. ಅದು ತುಂಬಾ ವಿಶಿಷ್ಟವಾದ ಐತರೇಯ ಉಪನಿಷತ್ ಭಾಷ್ಯ ಇರಬಹುದು ಅಥವಾ ಮತ್ತೆ ಯಾವ್ದಾದ್ರು ಭಾಷ್ಯ ಇದ್ರೂ ಇರಬಹುದು. ಆಪ್ತ ಕಾಮನಾದ್ದರಿಂದ ಅವನಿಗೆ ಆತ್ಮ ಅಂತ ಹೆಸರು ಅಂತ. ಎಲ್ಲ ಕಡೆ ವ್ಯಾಪ್ತನಾದವನು, ಎಲ್ಲವನ್ನು ಸ್ವೀಕಾರ ಮಾಡುವವನು, ಈ ಅರ್ಥಗಳೆಲ್ಲ ಪ್ರಸಿದ್ಧ ಇವೆ. ಆಪ್ತ ಕಾಮ ಏನು ಹೊಂದಬೇಕಾಗಿದೆಯಾ, ಏನನ್ನು ಹೊಂದಬೇಕು ಅಂತ ನಾವು ಜಗತ್ತನ್ನು ಒಂದಷ್ಟು ಪಟ್ಟಿ ಮಾಡ್ತೇವ, ಅಂತ ಎಲ್ಲವನ್ನೂ ಅವನು ಹೊಂದಿ ಮುಗಿಸಿದ್ದಾನೆ. ಆದರೂ ಕ್ರೀಡಿಸ್ತಾ ಇದ್ದಾನೆ. ಆದರೂ ಕೆಲವು ಬಾರಿ ಆ ಮಾಯನ್ನು ಬದಿಗಿಡ್ತಾನೆ. ಅವನ ಆಟ ನಮಗೆ ತಿಳಿಯೋದಿಲ್ಲ. ತಿಳಿಯೋದು ನಿನ್ನ ಆಟ ತಿರುಪತಿಯ ವೆಂಕಟ ಅಷ್ಟೇ. ಅದನ್ನ ಆ ಆತ್ಮ ಎಂಬ ಶಬ್ದದಿಂದ ಉಪನಿಷತ್ತು ವರ್ಣನೆ ಮಾಡಿದೆ. ಶ್ಲೋಕದಲ್ಲಿ ಉದಾಸ್ತಿ ಅಂತಿದೆಯಲ್ಲ, ಅದಕ್ಕೂ ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಬರುವಂತಹ ಒಂದು ಮಾತು ನಂಗೆ ನೆನಪಿಗೆ ಬರ್ತದೆ. ಹರಿದ ಅಕ್ಲಿಷ್ಟಕಾರಿತ್ವ ಉದಾಸೀನ ಇತೀರಿಯತೆ ಅಂತ. ಅವನನ್ನು ಉದಾಸೀನ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ನಾನು ಈ ವಿಷಯದಲ್ಲಿ ಉದಾಸೀನ, ನನ್ನನ್ನು ಕೇಳಬೇಡ್ರಿ ಅಂತ ಕೆಲವು ಕಡೆ ಹೇಳ್ತಿರ್ತಾರೆ. ಅವ್ರೇನು ಕೆಲಸ ಮಾಡ್ತಿರೋದಿಲ್ಲ ಈ ಜಗತ್ತಿನಲ್ಲಿ. ಈಗ ಶತ್ರುವಾದವನು ಪೀಡೆ ಕೊಡ್ತಿರ್ತಾನೆ, ಮಿತ್ರನಾದವನು ಸಹಾಯ ಮಾಡ್ತಿರ್ತಾನೆ, ಉದಾಸೀನಾದವನು ಏನೂ ಮಾಡ್ತಿರೋದಿಲ್ಲ. ಏನೂ ಮಾಡದೇ ಇದ್ದವ್ರಿಗೆ ಉದಾಸೀನ ಅಂತಾರೆ ಜಗತ್ತಿನಲ್ಲಿ. ಆದ್ರೆ ಭಗವಂತನಿಗೆ ಉದಾಸೀನ ಯಾಕೆ ಅಂತಾರೆ ಅಂದ್ರೆ, ಎಲ್ಲವನ್ನೂ ಮಾಡಿಯೂ ಅವನು ಉದಾಸೀನ. ಯಾಕೆ? ಅಕ್ಲಿಷ್ಟ ಕಾರ್ಯತ್ವ, ಅನಾಯಾಸವಾಗಿ ಎಲ್ಲ ಕೆಲಸಗಳನ್ನು ಮಾಡಬಲ್ಲವನಾದ್ರಿಂದ ಅವನಿಗೆ ಉದಾಸೀನ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಿಂದ ಉದಾಸ್ತೆ ವಿಸೃಜ್ಯಚ ಮಾಯಾ ಉದಾಸ್ತೆ, ಕ್ರೀಡಿಸುವ ತನಕ ಕ್ರೀಡಿಸಿದ, ಈಗ ಮಾಯೆಯನ್ನು ಬದಿಗಿಟ್ಟ. ಹೀಗೆ ಮಾಯೆ ಜೊತೆಗೆ ವಿಹರಿಸುವುದು, ಮಾಯೆಯನ್ನು ಬದಿಗಿಡುವುದು ಎಲ್ಲವೂ ಆತನಿಗೊಂದು ಅಕ್ಲಿಷ್ಟವಾದ ಕರ್ಮವೇ, ತುಂಬಾ ಸುಲಭವಾದ ಕೆಲಸ. ನಮಗೆ ಈ ಜಗತ್ತಿನಲ್ಲಿ ಯಾವುದನ್ನಾದ್ರೂ ಸ್ವೀಕಾರ ಮಾಡುವುದು, ಅದನ್ನು ಬೇಡವಾದಾಗ ಬಿಡುವುದು ಎಲ್ಲವೂ ತುಂಬಾ ಕಷ್ಟದ ಕೆಲಸಗಳೇ. ಭಗವಂತನಿಗೆ ಇವೆಲ್ಲವೂ ಕೂಡ ತುಂಬಾ ಸುಲಭವಾದ ಕೆಲಸಗಳು. ಅಕ್ಲಿಷ್ಟಕಾರಿಯಾದ್ರಿಂದ ಅವನನ್ನು ಉದಾಸೀನ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ.
ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಈ ಶ್ಲೋಕದ ತದ್ವಶಾಂ ಪ್ರತಿ ಉದಾಸ್ತೆ ಅನ್ನುವ ಮಾತೇನಿದೆ, ಉದಾಸ್ತಿ ತದ್ವಶಾಂ ವಿಮುಕ್ತಸ್ಥ ಅನ್ನುವ ಮಾತು, ಅದರ ಬಗ್ಗೆ ನಾವಿನ್ನೂ ಕೆಲವು ಅಂಶಗಳನ್ನು ವಿಮರ್ಶಾಪೂರ್ವಕವಾಗಿ ನೋಡಬೇಕಾಗಿದೆ. ಅದಲ್ಲದೆ ಒಟ್ಟಾರೆ ಭಾಗವತ ಶ್ಲೋಕಕ್ಕೇನೆ ಈಗ ನಾವು ನೋಡಿದ ಅರ್ಥ ಅಲ್ಲದೇನೆ ಮತ್ತೊಂದು ಅರ್ಥ ಇದೆ, ಅದನ್ನು ಕೂಡ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.